ಯಾಕ್ಲಾ ಬಂದೆ? ಮಗಳ ಮದ್ವೆ ಇನ್ 2 ದಿವಸ ಐತೆ, ಮುಗಿದ ಮ್ಯಾಗ ಬರೋ ತಾನೆ? ಮದುವೆ ಇನ್ ಎಲ್ಲಿ ನಡೆದ ಯಜಮಾನ್ರೆ? ಯಾಕ್ಲಾ? ದಿನ ಹೋಗಂಗೆ ನನ್ನ ಮಗಳು ಕರಿಗೌಡ್ರ ಮನೆಗ್ ಕೆಲ್ಸಕ್ಕೆ ಹೋದ್ಲು. ದಿನಾನು ನೋಡ್ತಾನೇ ಇವನಿ, ಇವತ್ತೇನೋ ಬಲ್ಸೋಕ ಕಾಣಿಸ್ತಾವಳಲ್ಲ. ಮದುವೆಗಿನ್ 2 ದಿವಸ ಆಯ್ತಂತೆ. ಗಂಡನ್ ಜೊತೆ ಹೆಂಗ್ ನಡ್ಕೋಬೇಕು ಅಂತ ತಿಳ್ಕೊಂಡಿದೀಯಾ? ಹಿಂಗೆಲ್ಲ ಅಂದ್ರೆ ನನ್ನ ಮನ್ಸ್ಕೊಂತರ ನೋವಾಯ್ತು ನೋಡು. ನಿಮ್ ತವ ಹೇಳಿ ಪಂಚಾಯತಿ ಕರ್ಸ್ಬೇಕು ಅಂತ ನನ್ನ ಮಗಳು ಓಡ್ ಬಂದ್ಲ ಯಜಮಾನ್ರೆ. ನನ್ನ ಮಗಳು ಓಡ್ಬೇಕಂತೇಳ ಅಂತ ಪೊಲೀಸ್ನವರು. ಈ ವಿಷಯ ಊರ್ನವ್ರಿಗೆಲ್ಲ ಗೊತ್ತಾದ್ರೆ ನಾವು ಜೀವಂತವಾಗಿ ಬದುಕಂಗಿಲ್ಲ ಯಜಮಾನ್ರೆ, ಬದುಕಂಗಿಲ್ಲ. ವಿಷ ತಗೊಂಡು ಪ್ರಾಣ ಕಳ್ಕೋಬೇಕಾಯ್ತದೆ. ಯಾವಲ್ಲ ಇನ್ಸ್ಪೆಕ್ಟ್ರು? ಯಾರೋ ಹೊಸದಾಗಿ ಬಂದವ್ರು ಯಜಮಾನ್ರೆ. ಈಗ ನೆಟ್ಟಿಗಲ್ಲಿಗೆ ಹೋಗು, ಮೊದ್ಲ ಹೆಣ್ಮಗನ ಆಚೆ ಬಿಡ ಕೇಳು. ಪಂಚೆ ಉಟ್ಕೊಂಡ್ ಪಂಚಾಯತಿ ಮಾಡೋನ್ಗೆ ಈ ಕಾಕಿ ತೊಟ್ಟಿರೋ ಪೊಲೀಸ್ನವ್ರು ಹೆದರ್ಕೊಳ್ಳೋದಿಲ್ಲ ಕಣಲೆ. ಏನ ನಿನ್ ಗೌಡನ್ಗೆ ಕಾನೂನ್ ಗೊತ್ತಾ? ಕಾನೂನ್ ತಿಳ್ಕೊಂಡು ಮಾತಾಡಕ್ ಕೇಳು. ಏನೋ ಕಾನ್ಸ್ಟೇಬಲ್? ಅಲ್ಲ, ನಾನ್ ಕಾನ್ಸ್ಟೇಬಲ್ ಅಲ್ಲ ರಾಯ್ರೆ, ಇನ್ಸ್ಪೆಕ್ಟ್ರು. ಏನ್ಲ ಮಾಡ್ದೆ? ನೀವ್ ಹೇಳ್ದಾಗೆ ಮಾಡ್ಬಿಟ್ಟೆ. ಶಾಬಾಷ್ ಕಣೋ ಮಗನೆ. ಹಂಗೆ ಸಂಜೆ ಮನೆ ಕಡೆಗೆ ಹೋಯ್ತಾ ಇತ್ತಾಗ ಬಂದೋಗು, ನಾನ್ ನಿನ್ನ ಗಮನಿಸ್ಕಂತೀನಿ. ಆಯ್ತು. ಏನಯ್ಯ, ಕಾನೂನ್ ಬಗ್ಗೆ ಬೋಕ್ ಕಿಸಿದ್ ಬಿಟ್ಟಿದ್ಯಂತಲ್ಲ ನೀನು? ಕಾನೂನು ಅಂದ್ರೆ ಏನ್ ಗೊತ್ತು ನಿನ್ಗೆ? ಸೆಕ್ಷನ್ 51ನೇ ಪ್ರಕಾರ ಒಂದು ಹೆಣ್ಣು ಅಪರಾಧಿನ ಅರೆಸ್ಟ್ ಮಾಡಿದ 24 ಗಂಟೆ ಒಳಗಡೆ ಕೋರ್ಟ್ ಒಪ್ಪಿಸಬೇಕು. ಸೆಕ್ಷನ್ 52ನೇ ಪ್ರಕಾರ ಒಂದು ಹೆಣ್ಣು ಅಪರಾಧಿನ ಪೊಲೀಸ್ ಸ್ಟೇಷನ್ ಆಗಿ ಮಾಡ್ಕೊಳ್ಳಾಗೆ ಇಲ್ಲ. ಸೆಕ್ಷನ್ 53ನೇ ಪ್ರಕಾರ ಒಂದು ಹೆಣ್ಣು ಅಪರಾಧಿ ಇರೋ ಪೊಲೀಸ್ ಸ್ಟೇಷನ್ ಆಗಿ ಒಂದು ಹೆಣ್ಣು ಕಾನ್ಸ್ಟೇಬಲ್ ಇರಲೇಬೇಕು. ಸೆಕ್ಷನ್ 54ನೇ ಪ್ರಕಾರ ಆ ಹೆಣ್ಣು ಅಪರಾಧಿನ ಹೆಣ್ಣು ಕಾನ್ಸ್ಟೇಬಲ್ ವಿಚಾರಣೆ ಮಾಡಬೇಕು. ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ಮಾಡಿದ್ಯಾ ನೀನು? ನೀವೆಲ್ಲ ಇಲ್ಲೇನ್ರಿ ಮಾತಾಡ್ತೀರಾ? ಕೋರ್ಟಿಗೆ ಬಂದು ಮಾತಾಡ್ರಿ. ಯಾವ್ದಯ್ಯ ಕೋರ್ಟ್? ಈ ಸೂರ್ಯವಂಶದಾಗೆ ಯಾರು ಇದುವರೆಗೂ ಕೋರ್ಟಿನ ಕಟಕಟೆ ಹತ್ತೇ ಇಲ್ಲ. ಮರಿಯಪ್ಪ, ಯಜಮಾನ್ರೆ, ಎಸಿಪಿ ಫೋನ್ ಮಾಡು. ನಂಬರು 536001. ಹಲೋ, ನಾನ್ ಶಾನ್ಭೋಗ ಮರಿಯಪ್ಪ ಮಾತಾಡ್ತಿರೋದು. ಯಜಮಾನ್ರು ಸ್ಟೇಷನ್ ಅಲ್ಲಿ ಬಂದು ಕುಂತವ್ರೆ, ನಿಮ್ ಹತ್ರ ಮಾತಾಡ್ಬೇಕು ಅಂತಾರೆ. ಏನು? ಗೌಡ್ರು ಪೊಲೀಸ್ ಸ್ಟೇಷನ್ ಬಂದಿದಾರಾ? ಯಾಕೆ? ನಮ್ 3 ಹೆಣ್ಮಗಳನ್ನ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ರು. ಆದ್ರೆ ಇನ್ಸ್ಪೆಕ್ಟ್ರು ತುಂಬಾ ರಾಂಗ್ ಮಾಡ್ತಾವ್ರೆ. ಫೋನ್ ಇನ್ಸ್ಪೆಕ್ಟರ್ ಕೇಳ್ಕೊಡಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಅವರೇ ಒಂದು ಹೈಕೋರ್ಟ್, ಕೋರ್ಟ್ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಕರೆಸ್ತಾರೇನ್ರಿ? ಸರ್, ಅದು ಮೊದಲ ಹುಡುಗಿ ರಿಲೀಸ್ ಮಾಡಿ. ಸರಿ ಸರ್. ನೂರಾರು ದಾನ ಧರ್ಮ ಮಾಡುವ ಮಹನೀಯ, ಕಣ್ಣೀರ ಒರೆಸಿ ಧೈರ್ಯ ನೀಡುವ ಮಹನಾಯ, ಹತ್ತೂರ ಜನರ ಮುಂದೆ ಶೂರ ಸರದಾರ, ನಮ್ಮಯ ಹೆಮ್ಮೆಯ ನೇತಾರ, ಇವರಿಗೆ ಎಲ್ಲರ ಪ್ರೀತಿಯ ಜಯಕಾರ. ಓಂ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆರಾಧಕರು ಕೇರಳ ತಂತ್ರ ವಿದ್ಯೆಗಳಿಂದ ಮಹಾಕಾಳಿಯ ದೈವ ಬಲವನ್ನು ಸಾಕ್ಷಾತ್ಕರಿಸಿಕೊಂಡು ಮಾನವನ ಜೀವನದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಯಂತ್ರ ಮಂತ್ರ ತಂತ್ರ ದಿವ್ಯ ಶಕ್ತಿಯಿಂದ ಒಂದು ದಿನದಲ್ಲೇ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ, ಲಕ್ಷ್ಮಿ ವಶೀಕರಣ, ಆರೋಗ್ಯ ಸಮಸ್ಯೆ,
ಲೈಂಗಿಕ ಸಮಸ್ಯೆ, ಮಾನಸಿಕ ತೊಂದರೆ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಇನ್ನೂ ಹಲವಾರು ಸಮಸ್ಯೆಗಳನ್ನು ನಿಗೂಢವಾಗಿ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇವರನ್ನು ಇವತ್ತೇ ಸಂಪರ್ಕಿಸಿ ಶ್ರೀ ಕ್ಷೇತ್ರದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ.